ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾವ ಬಂದ್ ಮಲ್ಕೊಳ್ಳಿ. ಎಲ್ಲಿ ಶಿವರಾಜು? ಈಗ ಮಾತಾಡೋದಕ್ಕೆ ಪ್ರಯತ್ನಿಸಿ. ಯಾವುದಾದ್ರೂ ಒಂದು ಪದ ಪ್ರಯತ್ನ ಪಡಿ. ಆ ಆ ನೋಡಿದ್ರ ಎಷ್ಟು ಇಂಪ್ರೂವ್ ಆಗ್ತಾ ಇದ್ದೀರಾ? ಆಗತ್ತೆ, ವೆರಿ ಗುಡ್, ಇಂಪ್ರೂವ್ ಆಗೇ ಆಗತ್ತೆ. ನೀವು ಹೀಗೆ ಟ್ರೈ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮಾತು ಬಂದೇ ಬರುತ್ತೆ. ನೋಡಿ, ನಾವು ಕೊಡಬೇಕಾಗಿರೋ ಎಲ್ಲ ಟ್ರೀಟ್ಮೆಂಟನ್ನು ನಾನಿವಾಗ ಕೊಟ್ಟಿದ್ದೀನಿ. ಈ ಔಷಧಿಗಳು ಪರಿಣಾಮ ಬೀರೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ನೀವು ತಾಳ್ಮೆಯಿಂದ ನಂಬಿಕೆಗೆಡದೇನೆ ನಾನು ಕೊಟ್ಟಿರುವಂತಹ ಔಷಧಿಗಳು ಮತ್ತು ಮಸಾಜನ್ನು ಮಾಡ್ತಾನೆ ಇರಬೇಕು. ನೀವು ಇವರನ್ನ ಮಾತಾಡಿಸ್ತಾನೇ ಇರಬೇಕು. ಆದಷ್ಟು ಇವರು ಮಾತಾಡುವಂತಹ ಪರಿಸ್ಥಿತಿಯನ್ನ, ಅಂತಹ ಸಂದರ್ಭಗಳನ್ನ, ಅಂತಹ ದೃಷ್ಟಿಯನ್ನ ನೀವು ಸೃಷ್ಟಿಸಬೇಕು. ಆಗ ಖಂಡಿತವಾಗ್ಲೂ ನನಗೆ ನಂಬಿಕೆ ಇದೆ, ಇವರು ಮಾತಾಡೇ ಆಡ್ತಾರೆ. ನೀವಿಷ್ಟು ಭರವಸೆ ಕೊಟ್ರಲ್ಲ ಗುರುಗಳೇ, ನನಗಷ್ಟೇ ಸಾಕು. ನಮ್ಮ ಮಾವನಿಗೆ ಮಾತು ಬಂದೇ ಬರುತ್ತೆ ಅಂತ ನಂಗೆ ಫುಲ್ ನಂಬಿಕೆ ಇದೆ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ತುಂಬ ಥ್ಯಾಂಕ್ಸ್ ಗುರುಗಳೇ. ನೋಡಿ, ನನ್ನ ಪ್ರಯತ್ನನ ನಾನು ಮಾಡಿದ್ದೀನಿ. ಈಗ ನೀವು ಅಂದ್ರೆ ನೀವು ಮತ್ತೆ ಶಿವರಾಜು ಇಬ್ರೂ ನಂಬಿಕೆ ಇಡಬೇಕು. ಆಗ ಈ ಔಷಧಿ ಫಲಕಾರಿಯಾಗುತ್ತೆ. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ನೀವು ಹೊರಡಿ. ಅಗತ್ಯ ಬಿದ್ದರೆ ನನಗೆ ಕರೆ ಮಾಡಿ. ಹರಿ ಓಂ. ಮಾವ, ಅಣ್ಣ ಮತ್ತೆ ತುಳಸಿಗೆ ನಾವು ಬರ್ತಾ ಇದ್ದೀವಿ ಅಂತ ತಿಳಿಸ್ಬಿಡ್ತೀನಿ. ಹಲೋ ಅಣ್ಣ, ಮಾವನ್ ಟ್ರೀಟ್ಮೆಂಟು ಇವತ್ತಿಗೆ ಮುಗೀತಂತೆ. ಅವ್ರಿಗೆ ಮಾತು ಬಂದೇ ಬರುತ್ತೆ ಅಂತ ಗುರುಗಳು ಹೇಳಿದ್ದಾರೆ. ನಾವು ವಾಪಸ್ ಬರ್ತಾ ಇದ್ದೀವಿ. ಸರಿ. ಈಶ್ವರಿ ಅವರೇ, ಅಲ್ಲ, ಈ ಗಂಡ ಹೆಂಡತಿ ಇಬ್ರಿಗೂ ಸ್ವಲ್ಪನಾರ ಬುದ್ಧಿ ಬೇಡವಾ? ನಾವು ಮನೇಲಿ ಕಾಯ್ತಾ ಇರ್ತೀವಿ. ನಿನ್ನೆಯಿಂದ ಒಂದ್ ಕಿತನಾರ ಫೋನ್ ಮಾಡೋರಾ?
ನಿನ್ನ ಮಗಳಿಗೆ ಮಾಡೋದಕ್ಕೆ ಕೆಲಸ ಇರಲ್ಲ ಅಂದರೆ ಅಭಿಗೂ ಕೆಲಸ ಇರಲ್ಲ ಅಂತನಾ? ಕೆಲಸ ಎಲ್ಲ ಮುಗಿದ್ಮೇಲೆ ಕಾಲ್ ಮಾಡ್ತಾನೆ ಬಿಡು ಸರ್ವಮಂಗಳ. ಅಯ್ಯೋ ನಿಮ್ಗೇನು ಗೊತ್ತಾಗಕ್ಕಿಲ್ಲ, ಸುಮ್ಕಿರಿ ಈಶ್ವರಿ ಅವರೇ. ಮಗಳು ಕಣ್ಣಿಗೆ ಮರೆ ಆಗಿದ್ರೆ ತಾಯಿ ಹೊಟ್ಟೆಗೆ ಊಟನೇ ಸೇರಕ್ಕಿಲ್ಲ ಗೊತ್ತಾ? ಸೇರಲ್ಲ ಅಂದೆ ಸೇರ್ಗಂಟ್ಲೆ ಅಕ್ಕಿ ಖಾಲಿ ಆಗ್ತಿರೋದು. ಯೋನ್ ಹೇಳಿರಿ. ಕಾಫಿ ತಣ್ಣಾಗುತ್ತೆ ಕುಡಿ ಅಂತ ಹೇಳಿದೆ. ಹ್ಮ್. ನನ್ ಮಗಳಿಗೆ 100 ವರ್ಷ ಆಯಸ್ಸು. ಮಾತಾಡ್ತಿದ್ದಂಗೆ ಅವಳೇ ಫೋನ್ ಮಾಡೋಳೆ. ಏ ಭಾರ್ಗವಿ, ಯೋಳೆ ಯಾಕೆ ನಿನ್ನೆಯಿಂದ ಒಂದ್ಕಿತನೂ ಫೋನ್ ಮಾಡಿಲ್ಲ? ಅಮ್ಮ, ನಿನ್ನ ಅಳಿಯಂದ್ರೆ ನನ್ನನ್ನ ಇದ್ಯಾವುದೋ ಹೋಟ್ಲಲ್ಲಿ ಬಿಟ್ಟು ಹೋಗ್ಬಿಟ್ಟಿದಾರಮ್ಮ. ಏನೇ ಹೇಳ್ತಾ ಇದ್ಯಾ? ನಿನ್ನೊಬ್ಬಳನ್ನೇ ರೂಮಾಗ್ ಬಿಟ್ಟು ಹೊಳಿ ಅಂದ್ರೆ ಎಲ್ಲಿಗೆ ಹೋದ್ರು? ನನಗ್ ಗೊತ್ತಿಲ್ಲ ಅಮ್ಮ. ಎಷ್ಟು ಫೋನ್ ಮಾಡಿದ್ರು ಅವ್ರ ಕಾಲ್ ಕನೆಕ್ಟ್ ಆಗ್ತಾನೆ ಇಲ್ಲ ಅಮ್ಮ. ಬಾವಿಯಲ್ಲಿದ್ದ ಕಪ್ಪೆನ ಬೀದಿಲ್ ಬಿಟ್ಟು ಹೋಗ್ಬಿಟ್ಟಿದಾರಮ್ಮ. ಭಾರ್ಗವಿ, ಸುಮ್ಮನೆ ನೀನು ಅಳ್ಬೇಡ. ಈಗ ಎಲ್ಲಿದ್ಯಾ ನೀನು? ಅತ್ತೆ, ಇದ್ಯಾವುದೋ ಜೀರುಂಬೆ ರೆಸಾರ್ಟ್ ಅಂತೆ ಅತ್ತೆ, ಅಲ್ಲೇ ಇದ್ದೀನಿ. ಭಾರ್ಗವಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅಭಿ ಅಲ್ಲೇ ಎಲ್ಲೋ ಕೆಲ್ಸದ ಮೇಲೆ ಹೋಗಿರ್ತಾನೆ, ಖಂಡಿತ ಬೇಗ ವಾಪಸ್ ಬರ್ತಾನೆ. ನೋಡು, ನೀನು ಅವಾಗವಾಗ ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತಾ ಇರು. ಹಾಗೊಂದು ವೇಳೆ ಅಭಿ ಅಲ್ಲಿಗೆ ಬಂದೇ ಇಲ್ಲ ಅಂದರೆ ನಾನು ನಿನ್ನ ಮನೆಗೆ ವಾಪಸ್ ಕರ್ಸ್ಕೊತೀನಿ. ಓಕೆನಾ? ಟೆನ್ಷನ್ ಮಾಡ್ಕೋಬೇಡ, ಕೂಲ್. ಸರಿ ಅತ್ತೆ, ನಾನು ಕಾಯ್ತಾ ಇರ್ತೀನಿ. ಅಯ್ಯೋ, ಈಶ್ವರಿ ಅವರೇ, ಇವಾಗ ಏನ್ ಮಾಡೋದು? ಒಂದು ನಿಮಿಷ ಅಭಿ ಕಾಲಿ ಟ್ರೈ ಮಾಡ್ತೀನಿ ಇರು. ಏನ್ ಮಾಡೋದು? ಅವನ್ ಫೋನೇ ಕನೆಕ್ಟ್ ಆಗ್ತಿಲ್ಲ. ಅಭಿ ಮತ್ತೆ ಭಾರ್ಗವಿ ಅನಂತಪುರದಿಂದ ಸ್ವಲ್ಪ ದೂರದಲ್ಲಿರೋ ರೆಸಾರ್ಟಲ್ಲೆಲ್ಲೋ ಸ್ಟೇ ಮಾಡಿದ್ದಾರೆ. ಇವಾಗಲೇ ಈ